ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಶ್ರೀರಾಮಕೃಷ್ಣ ಪರಮಹಂಸರು ಮತ್ತು ಶ್ರೀಮಾತೆ ಶಾರದಾ ದೇವಿಯವರ ಆಶೀರ್ವಾದದಿಂದ ನಮ್ಮ ಮೊದಲನೆಯ ವ್ಲಾಗ್ ಅನ್ನು ಶುರು ಮಾಡುತ್ತಾ ಇದ್ದೇವೆ. ಬನ್ನಿ ಗೆಳೆಯರೇ, ಎಲ್ಲರೂ ಕೂಡಿ ನೋಡೋಣ. ಇವತ್ತು ನಾವು ಬಸವನಗುಡಿಯಲ್ಲಿ ಇರುವ ಶ್ರೀರಾಮಕೃಷ್ಣ ಮಠಕ್ಕೆ ಬಂದಿದ್ದೇವೆ. ನೋಡಿ ಎಷ್ಟು ಸುಂದರವಾಗಿದೆ. ಸರೌಂಡಿಂಗ್ ಕ್ಲೈಮೇಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಎಷ್ಟು ವೆರೈಟಿ ಆದಂತಹ ಗಿಡಗಳನ್ನು ಇಲ್ಲಿ ಬೆಳೆಸಿದ್ದಾರೆ ಅಲ್ವಾ. ಇದು ಆಶ್ರಮ. ಆ್ಯಕ್ಚುಲಿ ಇದರ ಒಳಗಡೆ ಅಲ್ಲವಿಲ್ಲ, ವಿಡಿಯೋ ಮಾಡಬಾರ್ದು ಅಂತ ಹೇಳಿದರು. ಸೊ ಹಾಗಾಗಿ ಜಸ್ಟ್ ಹೊರಗಡೆ ಏನೇನಿದೆ ಅದನ್ನು ವಿಡಿಯೋ ಮಾಡ್ತಾ ಇದ್ದೀವಿ. ಇಲ್ಲಿ ಆಶ್ರಮದ ಒಳಗಡೆ ಮೆಡಿಟೇಷನ್ ಮಾಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಸೈಲೆಂಟ್ ಇರಬೇಕು, ಅಲೋವಿಲ್ಲ ಅಂದಕ್ಕೆ ಬಿಟ್ಟಿದ್ದೀನಿ. ಜಸ್ಟ್ ಇಲ್ಲಿ ಹೊರಗಡೆನಿಂದ ನಿಮಗೆ ಒಂದು ಸ್ಮಾಲ್ ವ್ಯೂನ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಜನ ಮೆಡಿಟೇಷನ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಮನೆಯವರು ಕೂಡ ಒಳಗಡೆ ಇದ್ದಾರೆ. ನಾನು ಸ್ವಲ್ಪ ಮೆಡಿಟೇಷನ್ ಮಾಡಿ ಹೊರಗಡೆ ನಿಮಗೂ ಜನಕ್ಕೂ ಎಲ್ರಿಗೂ ತೋರಿಸೋಣ. ಇಂಥ ಬೆಂಗಳೂರು ಕ್ಲೈಮೇಟ್ನಲ್ಲಿ ಈ ಥರ ಆಶ್ರಮಕ್ಕೆ ಬಂದು ಸ್ವಲ್ಪ ನಿಮಗೆ ಡೈಲಿ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಒಂದು ಸ್ವಲ್ಪ ನೆಮ್ಮದಿ ಸಿಗಲಿ ಅಂತ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಎಷ್ಟು ಚೆನ್ನಾಗಿದೆ ಅಲ್ವಾ ಕ್ಲೈಮೇಟು. ನೋಡಿ ಹಾಗೆ ಮುಂದೆ ಬಂದಾಗ ಇಲ್ಲಿ ನೋಡಿ ವಿವೇಕಾನಂದ ಅವರ ಮೂರ್ತಿ ಇದೆ. ಇಲ್ಲಿ ಕೂತಾದರೂ ನಾವು ಮೆಡಿಟೇಷನ್ ಅಥವಾ ಈ ಸುಂದರವಾದ ಕ್ಲೈಮೇಟ್ನ ಸವಿಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೊಲ ಆ ಥರ ಎಲ್ಲ ಇದು ಮಾಡಿದ್ದಾರೆ. ಈ ಆಶ್ರಮದ ಸುತ್ತಲೂ ಈ ಥರ ಗಿಡಗಳನ್ನು ಬೆಳೆಸಿದ್ದಾರೆ. ಎಷ್ಟು ವೆರೈಟಿ ಆದಂತಹ ಮರಗಳು, ಬಳ್ಳಿಗಳು ಎಲ್ಲ ಇದ್ದಾವೆ. ಸೊ ಇದನ್ನು ವಿಡಿಯೋ ಮಾಡೋಷ್ಟಕ್ಕೆ ನಮ್ಮ ಮನೆಯವ್ರು ಬಂದರು. ಏನೋ ಇಲ್ಲಿ ಇದೇನು ಕಾಣ್ತಾ ಇದೆಯಲ್ಲ, ಇದು ಶಾರದಾ ಮಾತೆಯವರು ಆಗಿನ ಟೈಮ್ನಲ್ಲಿ ಇಲ್ಲಿ ಕುಂತು ಜ್ಞಾನ ಮಾಡ್ತಾಯಿದ್ರು. ಸೊ ಇದನ್ನು ನೋಡಿಕೊಂಡು ಮುಂದೆ ಬಂದಾಗ ಇಲ್ಲೇನೋ ಹುಳ ಇದೆ ನೋಡು ಅಂತ ನಮ್ಮ ಮನೆಯವ್ರು ಅಂದರು. ಏನು ಅಂತ ಝೂಮ್ ಹಾಕಿ ನೋಡಿದರೆ ಇದು ಬಸವನ ಹುಳ. ನಮ್ಮ ಕಡೆ ಇದನ್ನು ಬಸವನ ಹುಳ ಅಂತಾರೆ. ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ಸೊ ಇಲ್ಲಿ ಸ್ವಲ್ಪ ಕೂತು ಸ್ವಲ್ಪ ಆರಾಮಾಗಿ ಗಾಳಿನ ತಗೊಂಡು ಮತ್ತು ಇಲ್ಲಿ ಸ್ವಲ್ಪ ಹರಟೆ ಹೊಡ್ತಾ ಸ್ವಲ್ಪ ಕೂತಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ ಹಾಗೆ ಬರ್ತಾ ನಮ್ಮದು ಒಂದು ಫೋಟೋ ಇರಲಿ ಅಂತ ಒಂದು ಫೋಟೋ ತಕ್ಕೊಂಡ್ವಿ ಇಬ್ಬರು. ಫೋಟೋ ತೆಕ್ಕೊಂಡು ಮತ್ತು ಮನೆಗೆ ಹೋಗುವಾಗ ನೋಡಿ ಈ ಥರ ಹೊರಗಡೆ ಇಲ್ಲೇ ಲೈಬ್ರರಿ ಕೂಡ ಇದೆ. ಇಲ್ಲಿ ನೋಡಿ ಇದು ಬೈಕಲ್ ನಿಂದಿರಿಸ್ಬೋದು ನಾವು. ಅಲ್ಲಿನೂ ಚೆನ್ನಾಗಿ ಪ್ಲೇಸ್ ಇದೆ. ಸೊ ಸ್ಯಾಟರ್ಡೆ ಸಂಡೇ ಹಾಗೆ ಬಂದು ನೀವು ಇಲ್ಲಿ ಸೇವೆ ಸಲ್ಲಿಸ್ಬೋದು ಅಥವಾ ಮೆಡಿಟೇಷನ್ ಇಲ್ಲಿ ಬಂದು ಮಾಡ್ಬೋದು. ಹಾಗೆ ಬರ್ತಾ ನಾವಿಲ್ಲಿ ಸ್ವಲ್ಪ ತಣ್ಣಗೆ, ಇಂಥ ಬಿಸಿಲಲ್ಲಿ ಸ್ವಲ್ಪ ತಣ್ಣಗೆ ಕುಡಿಯೋಣ ಅಂತ ಎಳ್ನೀರು ಕುಡಿದ್ವಿ. ಎಳ್ನೀರು ಕುಡಿದು ಮನೆಗೆ ಬಂದ್ವಿ ಅಷ್ಟೇ. ಇವತ್ತಿನ ವ್ಲಾಗ್ ಆಗಿತ್ತು. ಸೊ ಥ್ಯಾಂಕ್ ಯು ಫ್ರೆಂಡ್. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮಂತಹ ಚಿಕ್ಕ ವ್ಲಾಗರ್ಗೆ ಒಂದು ಸಣ್ಣ ಹೆಲ್ಪ್ ಮಾಡಿ ಅಷ್ಟೇ. ಥ್ಯಾಂಕ್ ಯು.